ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು easycardmaker.com. ನಾನು ಇವತ್ತಿನ ವಿಡಿಯೋದಲ್ಲಿ ಆಹಾರ ವೆಬ್ಸೈಟಿಂದ ರೇಷನ್ ಕಾರ್ಡ್ನ ಸೇವ್ ಮಾಡಿಕೊಂಡು ಅಥವಾ ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಮ್ಮ ಈಸಿ ಕಾರ್ಡ್ ಮೇಕರಲ್ಲಿ ಅಪ್ಲೋಡ್ ಮಾಡಿ ಅದರ ಬ್ಯಾಕ್ಗ್ರೌಂಡ್ ಕಲರ್ನ ಹೇಗೆ ಚೇಂಜ್ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ನಾವು ಮೊದಲನೇದಾಗಿ ಆಹಾರ ವೆಬ್ಸೈಟ್ಗೆ ಹೋಗಬೇಕು. ಆಹಾರ ವೆಬ್ಸೈಟ್ಗೆ ನಾನು ಲಿಂಕನ್ನು ಇಲ್ಲೇ ಕೊಟ್ಟಿದ್ದೀನಿ. ಇಲ್ಲಿ ಕ್ಲಿಕ್ ಮಾಡೋದ್ರ ಮೂಲಕ ಆಹಾರ ವೆಬ್ಸೈಟ್ಗೆ ಹೋಗಿ ನಾವು ನಾರ್ಮಲ್ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ಒಂದು ರೇಷನ್ ಕಾರ್ಡ್ನ ಓಪನ್ ಮಾಡಿದಾಗ ಅದು ಈ ಥರ ಇರುತ್ತೆ. ಇಲ್ಲಿ ನಾವು ಯಾವುದೇ ಚೇಂಜಸ್ನ ಮಾಡಿದೆ ಅಂದರೆ ಸ್ಪೆಸಿಮನ್ ಕಾಪಿ ಅನ್ನೋ ಇಮೇಜ್ನು ರಿಮೂವ್ ಮಾಡಿದೆ. ಜಸ್ಟ್ ನಾವು ಕಂಟ್ರೋಲ್ ಎಸ್ ಮಾಡೋದು. ಕಂಟ್ರೋಲ್ ಎಸ್ ಮಾಡಿ ಇದನ್ನ ಒಂದು ಲೊಕೇಶನಲ್ಲಿ ನಾನಿವಾಗ ಡೌನ್ಲೋಡ್ಸ್ ಅನ್ನೋ ಪ್ಲೇಸಲ್ಲಿ ಸೇವ್ ಮಾಡ್ಕೋತಿದ್ದೀನಿ. ಫಸ್ಟು ನಾವು ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡಲೇಬೇಕು. ಇಲ್ಲಿ ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡ್ತೀನಿ. ಈ ಫೋಲ್ಡರ್ನ ಓಪನ್ ಮಾಡಿ ಈ ಫೋಲ್ಡರ್ ಒಳಗಡೆ ನಾನು ಸೇವ್ ಮಾಡ್ಕೋತೀನಿ. ನೆಕ್ಸ್ಟು ನಾವು ನಮ್ಮ easycardmaker.comಗೆ ಬಂದು ಇಲ್ಲಿ ರೇಷನ್ ಕಾರ್ಡಲ್ಲಿ ಚೂಸ್ ಫೋಲ್ಡರ್ ಮಾಡಿ ನಾವು ಎಲ್ಲಿ ಸೇವ್ ಮಾಡಿದ್ದೀವಿ ಡೌನ್ಲೋಡ್ಸಲ್ಲಿ ಇಲ್ಲಿ ಈ ಫೋಲ್ಡರ್ನ ಸೆಲೆಕ್ಟ್ ಮಾಡಬೇಕು. ಜಸ್ಟ್ ಒಂದು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡಬೇಕು. ಡಬಲ್ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ. ಓಪನ್ ಮಾಡಬಾರ್ದು. ನಾವು ಜಸ್ಟ್ ಒಂದು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಬೇಕು. ಕನ್ಫರ್ಮೇಷನ್ ಕೇಳುತ್ತೆ. ಅಪ್ಲೋಡ್ ಅಂತ ಮಾಡ್ತೀವಿ. ಇದು ಇವಾಗ ಗ್ರೀನ್ ಕಲರ್ ಆಗಿದೆ. ರೆಡ್ ಕಲರ್ ಇದ್ರೆ ವಾರ್ನಿಂಗ್ ಇರುತ್ತೆ. ಕೆಲವು ಸರಿ HTML ಫೈಲ್ ಮಿಸ್ಸಿಂಗ್ ಅಂತ ಬರುತ್ತೆ, ಕೆಲವು ಸರಿ ಇಮೇಜಸ್ ಮಿಸ್ಸಿಂಗ್ ಅಂತ ಬರುತ್ತೆ. ಈಗ ಗ್ರೀನ್ ಕಲರ್ ಇದ್ರೆ ಸರಿ ಇದೆ ಅಂತ ಅರ್ಥ. ಈಗ ನಾನು ಸಬ್ಮಿಟ್ ಮಾಡ್ತೀನಿ. ರೇಷನ್ ಕಾರ್ಡು ಫಾರ್ಮೇಟ್ ಆಗಿ ಬ್ಯಾಕ್ಗ್ರೌಂಡ್ ಕಲರ್ ಬರುತ್ತೆ. ಇದಿಷ್ಟು ಈ ರೇಷನ್ ಕಾರ್ಡ್ನ ಬ್ಯಾಕ್ಗ್ರೌಂಡ್ನ ಚೇಂಜ್ ಮಾಡೋ ಪ್ರೊಸೀಜರು. ಇನ್ನೂ ಕೆಲವು ಕಾಮನ್ ಮಿಸ್ಟೇಕ್ಸನ್ನು ನೋಡೋದಾದರೆ, ಒಂದನೇದು ಕೆಲವು ಸಾರಿ ನಾವು ಸೇವ್ ಮಾಡುವಾಗ ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡುವಾಗ ಫೈಲ್ ನೇಮನ್ನು ಚೇಂಜ್ ಮಾಡಿಬಿಡ್ತೀವಿ. ಫಾರ್ ಎಕ್ಸಾಂಪಲ್ ಡೆಸ್ಕ್ಟಾಪ್ ಮೇಲೆ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡಬೇಕಾಗಿತ್ತು. ಅದನ್ನೇ ಫೋಲ್ಡರ್ ಕ್ರಿಯೇಟ್ ಮಾಡಿದ್ರೆ ನಾವು ಇಲ್ಲೇ ಟೈಪ್ ಮಾಡಿಬಿಡ್ತೀವಿ. ಫೋಲ್ಡರ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡು ಕೆಲವು ಸರಿ ಇಲ್ಲೇ ಫೈಲ್ನ ಚೇಂಜ್ ಮಾಡಿಬಿಟ್ಟು ಸೇವ್ ಮಾಡ್ತೀವಿ. ಆಗ ನಾವು ಈ ಫೋಲ್ಡರ್ನ ಅಪ್ಲೋಡ್ ಮಾಡಿದ್ರೆ ಡೆಸ್ಕ್ಟಾಪ್ ಹೋಗಿ ನಾವು ಈ ಫೋಲ್ಡರ್ನ ಅಪ್ಲೋಡ್ ಮಾಡಿದ್ರೆ HTML ಫೈಲ್ ಇಸ್ ಮಿಸ್ಸಿಂಗ್ ಅಂತ ಯಾರು ತೋರಿಸುತ್ತೆ. ಇದು ಒಂದನೇ ಇಶ್ಯೂ. ನೆಕ್ಸ್ಟು ಸೆಕೆಂಡ್ ಒನ್ ನೋಡೋದಾದರೆ, ನಾವು ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡುವಾಗ ನಾವು ಯಾವುದೋ ಒಂದು ಲೊಕೇಶನಲ್ಲಿ ಡೈರೆಕ್ಟಾಗಿ ಸೇವ್ ಮಾಡಿಬಿಡ್ತೀವಿ. ಯಾವುದೇ ಫೋಲ್ಡರ್ನ ಕ್ರಿಯೇಟ್ ಮಾಡ್ದೇ ಯಾವುದೋ ಒಂದು ಲೊಕೇಶನಲ್ಲಿ ಸೇವ್ ಮಾಡಿಬಿಡ್ತೀವಿ. ಆವಾಗ ನಾವು ಆ ಫೋಲ್ಡರ್ನ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ, ನಾನು ಇವಾಗ ಡೌನ್ಲೋಡ್ಸಲ್ಲಿ ಸೇವ್ ಮಾಡಿದ್ದೆ, ಇದು ಸೇವ್ ಆಗಿರೋದು. ನಾನು ಇದನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಿದರೆ ಅವಾಗಲೂ ಕೂಡ HTML ಫೈಲ್ ಇಸ್ ಮಿಸ್ಸಿಂಗ್ ಅಂತ ಎರರ್ ಬರುತ್ತೆ. ಅದಕ್ಕಾಗಿ ನಾವು ಸೇವ್ ಮಾಡೋ ಟೈಮಲ್ಲಿ ಒಂದು ಹೊಸ ಫೋಲ್ಡರ್ನ ಕ್ರಿಯೇಟ್ ಮಾಡೋದು ಕಂಪಲ್ಸರಿ. ನೆಕ್ಸ್ಟು ಥರ್ಡ್ ಇಶ್ಯೂ ನೋಡೋದಾದರೆ, ನಾವು ಕಂಟ್ರೋಲ್ ಎಸ್ ಮಾಡಿ ಸೇವ್ ಮಾಡುವಾಗ ಇಲ್ಲಿ ಆಪ್ಷನ್ನು ವೆಬ್ ಪೇಜ್ ಕಂಪ್ಲೀಟ್ ಅನ್ನೋ ಆಪ್ಷನ್ನು ಸೆಲೆಕ್ಟ್ ಆಗಿರಬೇಕು. ಕೆಲವು ಸರಿ HTML ಓನ್ಲಿ ಸಿಂಗಲ್ ಫೈಲ್ ಅಂತ ಸೆಲೆಕ್ಟ್ ಆಗಿರುತ್ತೆ. ಆಗ ನಾವು ವೆಬ್ ಪೇಜ್ ಕಂಪ್ಲೀಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಆಗಿದೆಯಾ ಅಂತೇಳಿ ಕನ್ಫರ್ಮ್ ಮಾಡ್ಕೋಬೇಕಾಗತ್ತೆ. ಇದೊಂದು ಮೂರನೇ ಇಶ್ಯೂ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.